ತ್ರೇತಾಯುಗದಲ್ಲಿ ಕಾಶಿ ರಾಜ್ಯವನ್ನಾಳುತ್ತಿದ್ದ ರೇಣುಕಾ ಮಹಾರಾಜ ಅಪಾರ ಶಕ್ತಿಶಾಲಿ ಹಾಗೂ ದೈವ ಭಕ್ತನಾಗಿದ್ದನು. ಅವನ ರಾಜ್ಯದಲ್ಲಿ ಶಾಂತಿ ಹಾಗೂ ಸಮೃದ್ಧಿ ನೆಲೆಗೊಂಡಿತ್ತು. ಪ್ರಜೆಗಳು ರಾಜನನ್ನು ತಮ್ಮ ತಂದೆಯೆಂದು ಕುಲದೇವರೆಂದು ಪೂಜಿಸುತ್ತಿದ್ದರು. ಪ್ರಜೆಗಳ ಹಿತ ರಕ್ಷಣೆಗಾಗಿ ಸಂತಾನವಿಲ್ಲದ ರೇಣುಕಾ ರಾಜ ಪರಶಿವನನ್ನು ಪ್ರಾರ್ಥಿಸುತ್ತಾನೆ. ರೇಣುಕಾ ರಾಜ, ನಿನ್ನ ಅಭಿಷ್ಟವೇನು? ಪಶುಪತಿ, ಸಂತಾನವಿಲ್ಲದೆ ಪರಿತಪಿಸುತ್ತಿರುವ ನನಗೆ ಸರ್ವಮಂಗಲಿಯೂ ಸರ್ವಲಕ್ಷಣ ಸಂಪನ್ನಿಯೂ ಸರ್ವಲೋಕ ಹಿತರಕ್ಷಕಳೂ ಆದ ಪರಾಶಕ್ತಿಯನ್ನೇ ನನ್ನ ವಂಶೋದ್ಧಾರಕಳಾಗಿ ಪ್ರಸಾದಿಸು. ಅಷ್ಟು ಸುಲಭವೇ ರಾಜನ್? ಆದಿಶಕ್ತಿ ನನ್ನಿಂದ ಒಂದು ಘಳಿಗೆಯೂ ಪರಾಮುಖವಾಗಿರಬಾರದೆಂದು ನನ್ನ ದೇಹದ ಅರ್ಧ ಭಾಗವನ್ನು ಆಕೆಗಿತ್ತು ಅರ್ಧನಾರೀಶ್ವರನಾಗಿದೆ. ನನ್ನ ಈ ಪೂರ್ಣ ಸ್ವರೂಪವನ್ನು ಆಕೆ ಆಕ್ರಮಿಸಿಕೊಂಡಿರುವಳು. ಆದರೂ ಪರಮಭಕ್ತನಾದ ನಿನ್ನ ಆಸೆಯನ್ನು ಈಡೇರಿಸಲು ಪುತ್ರಿಕಾಕಾಮಿಷ್ಠಿ ಆಗಬಲ್ಲವಾ? ಅಂಬಿಕೆ ನಿನ್ನ ಅಭಿಷ್ಟವನ್ನು ಪೂರೈಸುವಳು. ಧನ್ಯೋಸ್ಮಿ ಪಶುಪತಿಯೇ, ಧನ್ಯೋಸ್ಮಿ. ರೇಣುಕಾ ರಾಜ, ಮೆಚ್ಚಿರುವೆ ನಿನ್ನ ಯಾಗ ನಿಷ್ಠೆಗೆ. ನನ್ನ ಅಂಶದ ಪ್ರತಿರೂಪವನ್ನು ಪ್ರಸಾದಿಸಿರುವೆ. ಈಕೆ ಅಯೋನಿಜೆ, ಅಗ್ನಿಪುತ್ರಿ. ಈಕೆಯಿಂದ ನಿನ್ನ ವಂಶ ಕೀರ್ತಿ, ಆ ಚಂದ್ರಾರ್ಕ ಅಮರ ಕೀರ್ತಿ ಪಡೆದು ಖ್ಯಾತಿವಂತನಾಗು. ಧನ್ಯೋಸ್ಮಿ ಮಹೇಶ್ವರಿ, ಧನ್ಯೋಸ್ಮಿ. ಈ ದಿನ ರೇಣುಕಾ ಜನ್ಮದಿನೋತ್ಸವಲ್ಲವೇ ಸ್ವಾಮಿ? ತನ್ನ ಸಖಿಯರೊಂದಿಗೆ ವನದುರ್ಗಿ ಪೂಜೆಗೆ ಹೋಗಿದ್ದಾಳೆ. ಅಂಬಾ ಮೋಹಿನಿ ದೇವತಾ ತ್ರಿಭುವನಿ ಆನಂದ ಸಂದಾಯಿನಿ ವಾಣಿ ಪಲ್ಲವ ಪಾಣಿ ವೇಣ ಮುರಳಿ ಗಾನ ಪ್ರಿಯಾಲೋಲಿನಿ ಕಲ್ಯಾಣಿ. ಅರಮನೆಯಲ್ಲಿ ಆಡುತ್ತಾ ಸುಖದ ವೈಭೋಗದಲ್ಲಿ ಬೆಳೆದು ಯೌವನಾವಸ್ಥೆ ತಲುಪಿದ ರೇಣುಕಾ ವನಪೂಜೆಗೆಂದು ತೆರಳಿದಾಗ ಅಲ್ಲಿ ಸುಂದರವಾದ ಜಿಂಕೆಯೊಂದನ್ನು ಕಂಡು ಅದನ್ನು ಹಿಂಬಾಲಿಸುತ್ತಾ ಜಮದಗ್ನಿ ಆಶ್ರಮ ತಲುಪುತ್ತಾಳೆ. ಆಶ್ರಮದಲ್ಲಿ ಜಮದಗ್ನಿಯನ್ನು ಕಂಡು ಆಕರ್ಷಿತಳಾಗಿ ಅವನನ್ನೇ ಪತಿಯಾಗಿ ಸ್ವೀಕರಿಸಬೇಕೆಂದು ಇಚ್ಛಿಸುತ್ತಾಳೆ. ಜಮದಗ್ನಿಯ ಆಜ್ಞಾನುಸಾರ ರೇಣುಕಾ ಮಹಾರಾಜ ಆಶ್ರಮದಲ್ಲಿ ಸರಳ ವಿವಾಹ ಮಾಡಿಕೊಡುತ್ತಾನೆ. ನಂತರ ರೇಣುಕಾ 5 ಪುತ್ರರಿಗೆ ಜನ್ಮ ನೀಡುತ್ತಾಳೆ. 5ನೇಯವನೇ ವಿಷ್ಣುವಿನ ಅವತಾರ ಪರಶುರಾಮ. ಇವರೆಲ್ಲರೂ ತಪಸ್ವಿಗಳಾಗಿರುತ್ತಾರೆ. ಕಲ್ಪಾಂತರಗಳಲ್ಲೂ ಕಂಡು ಕೇಳದ ಆಗ್ನಿಯಮ್ಮ, ಹಾವಿನ ಸಿಂಬೆ ಮರಳ ಮಡಿಕೆ ಅದರ ತುಂಬಾ ನೀರ ತುಂಬಿ ಹರಸಿ ಕಳಿಸು ಬಂದೆ ನಂಬಿ. ಓಂ ಪತಿ ದೇವಾಯ ನಮಃ, ಓಂ ಪತಿ ದೇವಾಯ ನಮಃ. ಕಾಮಿತಾರ್ಥಪ್ರದೇ ಮಾತೆ ಕರ್ಮ ಕಲ್ಮಷಹಾರಿಣಿ ಕಲ್ಪನಾತೀತ ಕಾರುಣ್ಯೇ ಅಮ್ಮ ಕಾಮಧೇನು, ಅಮಂದಾನಂದ ನಿಲಯವಾದ ಈ ಅನಘಾಶ್ರಮದಲ್ಲಿ ನಿನ್ನನ್ನು ಪೂಜಿಸುತ್ತಿರುವ ಈ ಪುಣ್ಯ ಸಮಯದಲ್ಲಿ ಇಂಥ ಅಪಶಕುನವೇ? ಏನೇ ಅನರ್ಥ ತಾಯಿ,
ರೇಣುಕಾ ಗೃಹಸ್ಥಾಶ್ರಮವನ್ನು ತ್ಯಜಿಸಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದ ಮೇಲೂ ಪತಿಯ ಸ್ಪರ್ಶ ಮಾಡುವಷ್ಟು ಚಂಚಲತೆಯೇ? ಸ್ವಾಮಿ, ಅರಿಯದೆ ಅಪಚಾರವಾಯಿತು, ಕ್ಷಮಿಸಿ. ಆಶ್ರಮದ ನಿಯಮ ನಿಷ್ಠೆಗಳನ್ನ ಪಾಲಿಸುವುದು ಅತ್ಯಂತ ಕಠಿಣವೆಂದು ಹಿಂದೆಯೇ ಎಚ್ಚರಿಸಿದ್ದೆ. ಈಗ ಅರಿವಾಯಿತೆ? ಸ್ವಾಮಿ, ಅನ್ಯ ಮನಸ್ಕತೆಯಿಂದ ನಡೆದಿರೋ ಈ ಸಣ್ಣ ತಪ್ಪಿಗೆ ಯಾಕಿಷ್ಟು ಕುಪಿತರಾಗಿದ್ದೀರಾ? ಆಶ್ರಮದಲ್ಲಿ ಅನ್ಯ ಮನಸ್ಕತೆಯಿಂದ ನಡೆಯುವುದು ಸಣ್ಣ ತಪ್ಪಲ್ಲ. ಅಗ್ನಿಶಿಖ, ಗುರುದೇವ, ಸೂರ್ಯೋದಯವಾಗುತ್ತಿದ್ದಂತೆ ಪ್ರಾಯಶ್ಚಿತ್ತ ಯಜ್ಞಕ್ಕೆ ಹೋಮಕುಂಡವನ್ನು ಸಿದ್ಧಪಡಿಸು. ಅಪ್ಪಣೆ ಗುರುದೇವ. ರೇಣುಕಾ, ಹಿಂದೆ ಮಾಡಿದ ತಪ್ಪುಗಳನ್ನೇ ನೆನೆದು ಚಿಂತಿಸುತ್ತಿದ್ದರೆ ಮುಂದೆ ನಮಗರಿವಿಲ್ಲದಂತೆ ಮತ್ತಷ್ಟು ತಪ್ಪುಗಳು ನಡೆದು ಹೋಗುತ್ತವೆ. ಹೋಗು, ಪ್ರಾಯಶ್ಚಿತ್ತ ಹೋಮಕ್ಕೋಸ್ಕರ ತದೇಕ ಚಿತ್ತದಿಂದ ಮಲಪ್ರಭೆಯ ಪುಣ್ಯ ಜಲವನ್ನು ತೆಗೆದುಕೊಂಡು ಬಾ. ಆಯ್ತು ಸ್ವಾಮಿ. ರೇಣುಕಾ, ದಶಮಿ ಗಡಿ ದಾಟುವಷ್ಟರಲ್ಲಿ ನೀನು ಇಲ್ಲಿರಬೇಕು. ಅಪ್ಪಣೆ. ಗಮರಿ ಸನಿ ಸದ ಪದ ನಿ ಸರಿ ಗಮ 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 ನೀ ಗಮ ಗಮ ಸಂಪಿಗೆ ಘಮ ಘಮ ಸರಿ 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 ಗಮದ ಪ ಗಮರಿ ಸ ಗಮದ ಪ ಗಮರಿ ಸ ಗಮ ಘ ಪ ಗಮರಿ ಸ. ನಾನೋರ್ವ ಗಂಧರ್ವ ದೇವೇಂದ್ರನ ಶಾಪಕ್ಕೆ ತುತ್ತಾಗಿ ಈ ಸರ್ಪರೂಪವನ್ನು ಧರಿಸಿದ್ದೆ. ಅಖಿಲ ಲೋಕಗಳಿಗೂ ಆಶ್ರಯವಾದ ತಮ್ಮ ಪಾವನ ಪಾದಸ್ಪರ್ಶದಿಂದ ನನ್ನ ಶಾಪ ವಿಮೋಚನೆಯಾಯಿತು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ದಶಮಿ ಗಡಿ ದಾಟುವಷ್ಟರಲ್ಲಿ ನೀನು ಇಲ್ಲಿರಬೇಕು. ದಶಮಿ ಗಡಿ ದಾಟುವಷ್ಟರಲ್ಲಿ ನೀನು ಇಲ್ಲಿರಬೇಕು. ರೇಣುಕಾ, 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 ರೇಣುಕಾ. ದಶಮಿ ಗಡಿ ದಾಟಿ ಎಷ್ಟು ಹೊತ್ತಾಯಿತು? ಎಲ್ಲಿ ಮಲಪ್ರಭೆಯ ಪುಣ್ಯ ಜಲ? ಆದರ್ಶ ನಾರಿಯಾಗಿ ಅಖಿಲ ಲೋಕಗಳಿಗೆ ಮಾದರಿಯಾಗಬೇಕಾಗಿರುವ ನೀನೆ ಚಂಚಲ ಚಿತ್ತಳಾಗಿ ನೀತಿ ನಿಯಮಗಳನ್ನ ನೀರಿಗೆ ಹಾಕಿದ್ದೀಯ. ಸ್ವಾಮಿ, ನನ್ನ ಕಲ್ಪನೆಯಲ್ಲಿ ಬಂದಿದ್ದು ಬೇರಾರೂ ಅಲ್ಲ, ಸಾಕ್ಷಾತ್ ನನ್ನ ಪತಿ ದೇವರಾದ ತಾವೇ. ಗೃಹಸ್ಥಾಶ್ರಮವನ್ನು ತ್ಯಜಿಸಿದ ಮೇಲೆ ಪತಿ ಪತಿಯಲ್ಲ, ಪರಪುರುಷನಿಗೆ ಸಮಾನ. ನಮ್ಮ ಕ್ರಿಯಾಕರ್ಮಗಳು ಲೋಕ ಕಲ್ಯಾಣಾರ್ಥವಾಗಿರಬೇಕು ಎಂಬುದು ನಿನಗೆ ತಿಳಿದಿಲ್ಲವೇ? ಸ್ವಾಮಿ, ಯಾವ ರೂಪ ಲಾವಣ್ಯ ಯವ್ವನ ಮದೋನ್ಮತ್ತತೆಗೆ ಮರುಳಾಗಿ ನನ್ನ ಋಷಿ ಜೀವನಕ್ಕೆ ಮಾಯದ ಕಳಂಕದ ಮಚ್ಚೆಯನ್ನು ಹಚ್ಚಿದೆಯೇ? ವಿರೂಪಗೊಳ್ಳ.
ರೋಗ ಪೀಡಿತಳಾದ ನಿನಗೆ ಉತ್ಕೃಷ್ಟವಾದ ಈ ತಪೋಭೂಮಿಯಲ್ಲಿ ಅಣು ರೇಣು ತೃಣವಸ್ತು ಕಾಣವಿಲ್ಲ. ಹೊರಟೋಗಿಲ್ಲಿಂದ. ನೀರು ದಾಹ ನೀರು. ಯಾರು ತಾಯಿ ನೀನು? ಪ್ರಾಣನಾಥನೇ ತಿರಸ್ಕರಿಸಿದ ಅನಾಥೆ ನಾನು. ಗುರುಗಳೇ, ನನಗೆ ನೀರಡಿಕೆಯಾಗಿದೆ. ಒಂದು ಗುಟುಕು ನೀರನ್ನು ದಯಪಾಲಿಸುವಿರಾ? ಖಂಡಿತ ತಾಯಿ, ಅದು ನಮ್ಮ ಭಾಗ್ಯ. ತೆಗೆದುಕೊಳ್ಳಿ. ಏನಿದು ವಿಚಿತ್ರ? ಅಯ್ಯೋ ವಿಧಿಯೇ, ಈ ಜಲವು ಅದೃಶ್ಯವಾಯಿತೆ. ಅಯ್ಯೋ, ಆ ಪವಿತ್ರವಾದ ಜಲ ಎಲ್ಲಿದೆ? ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವಿರಾ? ಅಗತ್ಯವಾಗಿ. ಬನ್ನಿ ತಾಯಿ, ಬನ್ನಿ. ಇದೇ ತಾಯಿ ನಮ್ಮ ಗುರು ಸಿದ್ದರಾಮೇಶ್ವರರ ಆಶ್ರಮ. ಬನ್ನಿ ತಾಯಿ. ಶಶಾಂಕ, ಅತ್ತ ಹೋಗು. ಬನ್ನಿ ಬನ್ನಿ ತಾಯಿ. ಇದೇ ಆ ನೀರಿನ ಹೊಂಡ. ಓಂ ಗುರುಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಅಮ್ಮ, ಆಚಾರ್ಯವರ್ಯ, ತಾಯಿ ರೇಣುಕಾ ಮಾತೆ, ನಿನ್ನ ದರ್ಶನ ಭಾಗ್ಯದಿಂದ ನನ್ನ ತಪಸ್ಸು ಫಲಿಸಿತು. ಜನ್ಮ ಪಾವನವಾಯಿತು ತಾಯಿ, ಪಾವನವಾಯಿತು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಆಚಾರ್ಯವರ್ಯ, ಪರಮ ಪವಿತ್ರವಾದ ತಮ್ಮ ದಿವ್ಯ ಮಜ್ಜನ ತೀರ್ಥದಿಂದ ನನ್ನ ದೇಹ ಪುನರುಜ್ಜೀವವಾಯಿತು. ಇಂದಿನಿಂದ ಈ ಪುಣ್ಯ ಜಲವು ಕುಂಕುಮ ಹೊಂಡ, ಅರಿಶಿನ ಹೊಂಡ, ಎಣ್ಣೆ ಹೊಂಡ ಎಂಬ ಹೆಸರಿನಲ್ಲಿ ಆ ಸೂರ್ಯ ಚಂದ್ರಾದಿಗಳು ಇರುವವರೆಗೂ ನೆಲೆಸಿ ಆಶ್ರಿತ ಭಕ್ತರ ಅನೇಕ ರೋಗ ರುಜಿನಗಳನ್ನು ನಿವಾರಿಸು ಅಮೃತ ತೀರ್ಥವಾಗಲಿ. ಆಯ್ತು ತಾಯಿ, ನಿನ್ನಿಚ್ಛೆಯಂತೆ ಆಗಲಿ. ಸಂಹರ್ತಾಮಾಸಾಂತಿ ಪ್ರಣಮಾನತಮಾದಿತ್ಯಂ ಬಹಿರಂತತಮೋಪಹಂ ಬ್ರಹ್ಮಸ್ವರೂಪಮುದಯೇ ಮಚ್ಛಾನ್ಯತು ಮಹೇಶ್ವರ ಸಾಯಂಛಾಯೇ ಸದಾ ವಿಷ್ಣುಂ ತ್ರಿಮೂರ್ತಂಚ ದಿವಃ. ರೇಣುಕಾ, ಆಹಾ, ಸತ್ಯ ಸಂಕಲ್ಪನಾದ ಈ ಜಮದಗ್ನಿ ಕೊಟ್ಟ ಶಾಪವನ್ನೇ ಪರಿಹರಿಸಿಕೊಂಡು ಮರಳಿ ಆಶ್ರಮಕ್ಕೆ ಬಂದು ನನ್ನ ಪಾದವನ್ನು ಸ್ಪರ್ಶಿಸಲು ಎಷ್ಟು ಗುಂಡಿಗೆಯೇ ನಿನಗೆ? ಸ್ವಾಮಿ, ನಡೆದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಪುನೀತನಾಗಿ ಮರಳಿ ಬಂದಿರುವೆ. ದಯಮಾಡಿ ಶಾಂತಚಿತ್ತರಾಗಿ ನಿಮ್ಮ ಪಾದ ಸೇವೆ ಮಾಡಲು ಆಶ್ರಯ ಕಲ್ಪಿಸಿ ಸ್ವಾಮಿ. ನಿನಗೆ ಆಶ್ರಯ ಕೊಟ್ಟರೆ ಈ ಆಶ್ರಮವೇ ಅಪವಿತ್ರವಾಗುತ್ತದೆ. ಅಪವಿತ್ರವನ್ನು ಪವಿತ್ರ ಮಾಡುವ ಶಕ್ತಿ ಈ ಆಶ್ರಮಕ್ಕಿದೆ. ಅಷ್ಟೇ ಅಲ್ಲದೆ ಮಾಡಿದ ಅಪರಾಧಕ್ಕೆ ದಂಡನೆ ಅನುಭವಿಸಿದ ಮೇಲೂ ನನ್ನನ್ನು ಮನ್ನಿಸದಿರುವಷ್ಟು ಕಠೋರತೆಯೇ ಸ್ವಾಮಿ. ಇದು ಯಾವ ನ್ಯಾಯ? ನ್ಯಾಯ ನ್ಯಾಯ ಅನ್ಯಾಯಗಳ ಬಗ್ಗೆ ನಮಗೇ ನೀತಿ ಬೋಧನೆಯೇ? ನಿನ್ನ ಅಹಂಕಾರ ಈ ಮಟ್ಟಕ್ಕೆ ಹದ್ದು ಮೀರಿದೆಯೇ? ಇನ್ನು ನೀನು ಜೀವಂತವಾಗಿರುವುದಕ್ಕೆ ಅರ್ಹಳಲ್ಲ. ವಸು, ವಿಶ್ವಾವಸು, ಬ್ರಹ್ಮತರ್ಪಣ, ಬೃಹತ್ಭಾನು. ತಂದೆಯೇ, ನಮ್ಮನ್ನು ಬರಮಾಡಿಕೊಂಡ ಕಾರಣ? ಮಾನವ ಮಾನಗಳನ್ನು ಮರೆತು ಧರ್ಮಶಾಸ್ತ್ರ ವಿರುದ್ಧವಾಗಿ ವರ್ತಿಸಿದ ಈ ಪತಿತೆಯ ಶಿರಸ್ಸನ್ನು ಛೇದಿಸಿ ತಂದೆಯೇ, ಮಹಾನ್ ತಪಸ್ವಿಗಳಾದ ನಿಮ್ಮ ಬಾಯಲ್ಲಿ ಇಂತಹ ಮಾತುಗಳೇ? ಪತಿತ ಪಾವನಿಯಾದ ನಮ್ಮ ಮಾತೃದೇವತೆ ಪತಿತೆ ಹೇಗಾಗುತ್ತಾಳೆ ತಂದೆ? ಪಿತೃಋಣದ ಹೆಸರಿನಲ್ಲಿ ಮಾತೃಹತ್ಯೆಯೇ? ಇಂತಹ ಘೋರ ಕೃತ್ಯವನ್ನು ನಾವು ಮಾಡಲಾರೆವು ತಂದೆ. ನಮ್ಮನ್ನು ಕ್ಷಮಿಸಿ. ಕ್ಷಮೆ? ಅದು ನಿಮಗೂ ನಿಮ್ಮ ತಾಯಿಗೂ ಕನಸಿನ ಮಾತು. ಪಿತೃವಾಕ್ಯೋಲ್ಲಂಘನೆ ಮಾಡಿದ ಷಂಡರ್, ಪಾಷಂಡರು ನೀವು. ಭಸ್ಮೀಪಟಲವಾಗಿ. ಅಯ್ಯೋ, ಏನಿದು ಘೋರ, ಏನಿ ವೈಪರೀತ್ಯ! ಅಯ್ಯೋ, ಹೆತ್ತ ಮಕ್ಕಳಿಗಾಗಿ ತಾಯಿ ಪ್ರಾಣ ತ್ಯಾಗ ಮಾಡಿದ್ದನ್ನು ಕೇಳಿದ್ದೇನೆ. ತಾಯಿಯ ಕಣ್ಮುಂದೆಯೇ ಹೆತ್ತ ತಂದೆಯೇ ಮಕ್ಕಳನ್ನು ಬೂದಿ ಮಾಡಿದ್ದನ್ನು ನಾನೆಲ್ಲೂ ಕಂಡು ಕೇಳಿಲ್ಲ. ಈ ಘೋರ ಕೃತ್ಯವನ್ನು ನೋಡಿದ ಮೇಲೂ ನಾನೇಕೆ ಬದುಕಿರಲಿ? ಬದುಕಿರಬಾರದು. ರಾಮ, ಭಾರ್ಗವ ರಾಮ.
ಮಾತೃದೇವೋಭವ, ಪಿತೃದೇವೋಭವ. ಚಿರಂಜೀವ. ನನ್ನಲ್ಲಿಗೆ ಬರಮಾಡಿಕೊಂಡ ಕಾರಣವೇನು ತಂದೆಯೇ? ಪಿತೃ ಋಣವನ್ನು ತೀರಿಸಿಕೊಳ್ಳುವುದಕ್ಕೆ. ಆಹ್, ನನ್ನದೆಂತಹ ಭಾಗ್ಯ! ಆಜ್ಞಾಪಿಸಿ ತಂದೆಯೇ. ಸಪ್ತ ಸಾಗರಗಳನ್ನೇ ತಂದು ನಿಮ್ಮ ಪಾದ ಪದ್ಮಗಳಿಗೆ ಅಭಿಷೇಕ ಮಾಡಿಸಲೇ, ನವಗ್ರಹಗಳನ್ನೇ ಬರಮಾಡಿಸಿ ನಿಮ್ಮ ಸೇವೆ ಮಾಡಿಸಲೇ. ಆಜ್ಞಾಪಿಸಿ ತಂದೆಯೇ, ಆಜ್ಞಾಪಿಸಿ. ನಾನು ಹೇಳುವ ಕಾರ್ಯ ನಿರ್ವಹಿಸಲು ಆತ್ಮಸ್ಥೈರ್ಯವೂ, ಧೈರ್ಯವೂ, ಮನೋನಿಗ್ರಹವೂ, ವಜ್ರ ಸಂಕಲ್ಪವೂ ಅತ್ಯವಶ್ಯಕ. ತಂದೆಯೇ, ನಿಮ್ಮ ಪ್ರಬಲಾಶೀರ್ವಾದ ಬಲಸಂಪನ್ನನಾದ ಈ ರಾಮನು ಪ್ರಚಂಡ ತಪವನ್ನಾಚರಿಸಿ ಆ ಪರಶುವನನ್ನೇ ಮೆಚ್ಚಿಸಿ ಈ ಪಾವನ ಪರಮೋತ್ಕೃಷ್ಟ ಪರಶುವನ್ನು ವರವನ್ನಾಗಿ ಪಡೆದು ಪರಶುರಾಮನಾಗಿ ನಿಮ್ಮ ಮುಂದೆ ನಿಂತಿದ್ದಾನೆ. ಆಜ್ಞಾಪಿಸಿ ತಂದೆಯೇ, ಮರುಕ್ಷಣವೇ ಆ ಕಾರ್ಯ ಕೈಗೂಡುತ್ತದೆ. ಕೊಟ್ಟ ಮಾತು ತಪ್ಪಿದರೆ ಪ್ರಳಯವೇ ಆಗಲಿ, ಪ್ರಕಾಶವೇ ಅಸ್ತಂಗತವಾಗಲಿ, ಆಗಸವೇ ಕೆಳಗುರುಳಲಿ, ಅವನಿ ಮಂಡಲವೇ ಅಲ್ಲೋಲ ಕಲ್ಲೋಲವಾಗಲಿ, ಈ ಜಮದಗ್ನಿಸುತನು ಆಡಿದ ಮಾತಿಗೆ ತಪ್ಪುವನಲ್ಲ. ಸಕಲ ಮಾತಾ ಶಿರೋಮಣಿ, ಮಮತಾನುರಾಗಿಣಿ, ಮಹಾಮಂಗಳ ಸ್ವರೂಪಿಣಿಯಾದ ನನ್ನ ಮಾತೃದೇವಿಯ ಮೇಲಾಣೆ ಆಜ್ಞಾಪಿಸು ತಂದೆ. ಮರು ಮಾತನಾಡದೆ ಕತ್ತರಿಸು ನಿನ್ನ ಹೆತ್ತ ತಾಯಿಯ ಶಿರವ. ಓಂ ಪತಿದೇವಾಯ ನಮಃ. ಮಾತೃದೇವೋ ಪಿತೃದೇವೋ ಭವ. ಓಂ ಪತಿದೇವಾಯ ನಮಃ. ಫಲ ಫಲ ಕುಮಾರ, ಫಲ ಕುಮಾರ, ಫಲ. ನಿನ್ನ ಪಿತೃವಾಕ್ಯ ಪರಿಪಾಲನೆಯ ದಕ್ಷತೆ ಅಮೋಘ, ಅಪೂರ್ವ. ಆನಂದವಾಯಿತು, ಮಹದಾನಂದವಾಯಿತು. ಕುಮಾರ, ನಿನಗೆ 3 ವರಗಳನ್ನು ಅನುಗ್ರಹಿಸುತ್ತೇನೆ, ಕೇಳು. ತಂದೆಯೇ, ನವಮಾಸಗಳು ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲುಹಿದ ಪ್ರತ್ಯಕ್ಷ ದೇವತೆ ನನ್ನೀ ಮಾತೆ. ಈ ಮಾತೆಗೆ ಪುನರ್ಜೀವವನ್ನು ಪ್ರಸಾದಿಸಿ ನನ್ನ ಮಾತೃಹತ್ಯಾ ದೋಷವನ್ನು ಪರಿಹರಿಸಿ ತಂದೆಯೇ. ತಥಾಸ್ತು. ಅಮ್ಮ, ಧನ್ಯಳಾದೆ ಸ್ವಾಮಿ. ದೀರ್ಘ ಸುಮಂಗಲಿ ಭವ. ನಿರ್ಮಲ ಶಾಂತ ಚಿತ್ತರು, ನಿರಂತರ ತಪೋನಿಷ್ಠರು ಈ ನನ್ನ ಸಹೋದರ. ಇವರಿಗೆ ಜೀವದಾನ ಮಾಡಿ. ತಥಾಸ್ತು. ಸ್ವಾಮಿ, ತಂದೆ, ಸರ್ವಲೋಕವು ಶಾಂತಿಯಿಂದಿರಬೇಕಾದರೆ ಕೋಪತಾಪಗಳಿರಬಾರದು. ನನ್ನ 3ನೇ ವರವಾಗಿ ನಿಮ್ಮ ಎದೆಯಲ್ಲಿ ನೆಲೆಸಿರುವ ಆ ಕ್ರೋಧಾದೇವಿಯನ್ನು ತ್ಯಜಿಸಿ. ರಾಮಭದ್ರ, ತಂದೆಗೆ ಉಪದೇಶ ಮಾಡಿ ಗುರು ಸಮಾನನಾದೆ. ತಥಾಸ್ತು. ಕ್ರೋಧಾದೇವಿ, ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಯೆ. ಋಷಿವರ್ಯ, ನನ್ನನ್ನು ತ್ಯಜಿಸಿದರೆ ಮುಂದೆ ಅಪಾಯ ಬರುವ ಸಂಭವವಿದೆ. ಯೋಚಿಸು. ಅಗತ್ಯವೇ ಇಲ್ಲ ತಾಯಿ. ಮಗನಿಗೆ ಕೊಟ್ಟ ಮಾತಿಗಾಗಿ ಪ್ರಾಣಪಕ್ಷಿ ಹಾರಿಹೋದರೂ ಆನಂದದಿಂದ ಅನುಭವಿಸುತ್ತೇನೆ. ಹೋಗು ತಾಯಿ, ಹೋಗು. ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳಿಗೆ ನಮಸ್ತುಮಾಂಜಲಿ. ಅಸಮಾನ ಧೀರ, ಅಸಹಾಯ ಶೂರನಾದ ಕಾರ್ತವೀರ್ಯಾರ್ಜುನ, ಕುಶಲವೇ? ಸಕಲ ದೇವಾನುದೇವತೆಗಳೇ ನನ್ನಡಿದಾವರೆಯಲ್ಲಿ ಬಿದ್ದಿರುವಾಗ ನನ್ನ ಕುಶಲಕ್ಕೆ ಕಮ್ಮಿಯೇ?